7ನೇ ಶತಮಾನದ ದಕ್ಷಿಣ ಭಾರತದ ದಾಳಿಗಳು ಅಶಾಂತಿಯ ಕಾಲದಿಂದ ಕೂಡಿತ್ತು. ತುಂಗಭದ್ರಾ ನದಿಯ ತೀರದಲ್ಲಿ ಇಬ್ಬರು ಸಹೋದರರಾದ ಹರಿಹರ ಮತ್ತು ಬುಕ್ಕ ಒಂದು ದೊಡ್ಡ ಕನಸು ಕಂಡರು, ತಮ್ಮ ಜನಕ್ಕೆ ಶಕ್ತಿಶಾಲಿ ರಾಜ್ಯ ನಿರ್ಮಿಸುವುದಾಗಿತು. ವಿಜಯನಗರ ಶಾಶ್ವತ ಜಯದ ನಗರ. ಕಲ್ಲು, ಬೆಟ್ಟ, ನದಿತೀರ ಎಲ್ಲವನ್ನೂ ನೋಡಿ ಮಹಾರಾಜಧಾನಿ ನಿರ್ಮಾಣ ಮಾಡಲಾಯಿತು. ಬೃಹತ್ ಮಾರುಕಟ್ಟೆಗಳು, ವ್ಯಾಪಾರಿಗಳು, 10 ದೇಶಗಳಿಂದ ಬಂದ ವಸ್ತುಗಳು, ಜನರ ಚಿರಪರಿಚಿತ. ಹಬ್ಬದ ಉತ್ಸಾಹ. ಶತಮಾನಗಳ ನಂತರ ಶ್ರೀ ಕೃಷ್ಣದೇವರಾಯರು ಬಂದು ರಾಜಧಾನಿಯನ್ನು ಚಿರಂತನ ಕಲೆ, ಸಾಹಿತ್ಯ ಮತ್ತು ಶಕ್ತಿ ಕೇಂದ್ರವನ್ನಾಗಿ ಮಾಡಿದರು. ಜನರು ಆತನಲ್ಲಿ ಚಿನ್ನದ ಕಾಲವನ್ನು ಕಂಡಿದ್ದರು. ಹಂಪಿಯ ಮಂದಿರಗಳು, ರಥೋತ್ಸವಗಳು, ನದಿಯ ತೀರದಲ್ಲಿ ಹಬ್ಬಗಳು ವಿಜಯನಗರದ ಸಂಸ್ಕೃತಿ ಸದ್ದು ಹಬ್ಬಿಸಿದವು. ಆದರೆ 1565ರಲ್ಲಿ ತಾಳಿಕೋಟೆಯ ಯುದ್ಧ ಎಲ್ಲವನ್ನೂ ಬದಲಾಯಿಸಿತು. ಬೆಂಕಿ, ಹಾನಿಯಿಂದಾಗಿ ಕುಸಿದೀತು ವಿಜಯನಗರವು ಕುಸಿದೀತು. ಆದರೆ ಹಂಪಿಯ ಶಿಲ್ಪಗಳು, ಮಂದಿರಗಳು, ಕಲೆ, ಸಾಹಿತ್ಯ ಇವುಗಳು ಇನ್ನೂ ನಿಂತಿವೆ. ವಿಜಯನಗರ ಸಂಸ್ಕೃತಿ ಇನ್ನೂ ಜೀವಂತವಾಗಿದೆ.